ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇವತ್ತೇ ಅಂತಿಮ ತೆರೆ ಬೀಳತ್ತೆ. ಬಾಗಲಕೋಟೆ, ದಾವಣಗೆರೆ, ದಕ್ಷಿಣ ರಣಕಣದಲ್ಲಿ ಅಂತಿಮ ಕಸರತ್ತು ನಡೀತಾ ಇದೆ. ಕೊನೆ ದಿನವೂ ಕೂಡ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಲಿಂಗಾಯತ ಪಂಚಮಸಾಲಿ ಮತಗಳ ಮೇಲೆ ಸಿದ್ದರಾಮಯ್ಯನವರು ಕಣ್ಣಿಟ್ಟಿದ್ದಾರೆ. ಸಿಎಂ ನೇತೃತ್ವದಲ್ಲಿ ಪಂಚಮಸಾಲಿ ಮುಖಂಡರು ಹಾಗೂ ನಾಯಕರ ಸಭೆ ನಡೆದಿದೆ. ಸಚಿವ ಶಿವಾನಂದ ಪಾಟೀಲ್, ಶಾಸಕ ವಿನಯ್ ಕುಲಕರ್ಣಿ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಾಗಲಕೋಟೆ ಹೊರವಲಯದ ಕಂಠಿ ರೆಸಾರ್ಟ್ನಲ್ಲಿ ನಡೀತಾ ಇರುವಂತಹ ಸಭೆ. ಬಹಿರಂಗ ಪ್ರಚಾರಕ್ಕೆ ಇನ್ನೇನು ಕೆಲ ಗಂಟೆಗಳ ಮಾತ್ರ ಬಾಕಿ ಇದೆ ಅಂತ್ಯ ಆಗೋದಿಕ್ಕೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ಬಾಗಲಕೋಟೆಯ ಹೊರವಲಯದ ಕಂಠಿ ರೆಸಾರ್ಟ್ನಲ್ಲಿ ಹಲವು ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಲಿಂಗಾಯತ ಪಂಚಮಸಾಲಿ ಮತಗಳ ಮೇಲೇನೆ ಕಣ್ಣಿಟ್ಟು ಸಿದ್ದರಾಮಯ್ಯನವರು ನಡೆಸ್ತಾ ಇರುವಂತಹ ಸಭೆ ಬಹಳ ಕುತೂಹಲವನ್ನ ಕೆರಳಿಸಿದೆ. ನನಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಚುನಾವಣಾ ಸಂದರ್ಭದಿಂದ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಲ್ಲಿದೆ. ಕೋಡ್ ಆಫ್ ಕಾಂಡಕ್ಟ್ ಜಾರಿ ಇರೋದ್ರಿಂದ ಸರ್ಕಾರದ ವತಿಯಿಂದ ನಾನು ಯಾವುದೇ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಭೆಗಳಲ್ಲೂ ಕೂಡ ಈ ಮಾತನ್ನು ಹೇಳಿದೆ. ನಾನೇ ಒಮ್ಮೆ ಬಾಗಲಕೋಟೆಗೆ ಬರ್ತೇನೆ. ಬಾಗಲಕೋಟೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ. ಇವತ್ತು ನಿಮ್ಮ ಸಮಸ್ಯೆಗಳು ನನಗೆ ಅರಿವಾಗಿದೆ, ಕೇಳಿದ್ದೀನಿ, ನಾನು ಓದಿದ್ದೀನಿ. ಸಮಸ್ಯೆಗಳು ಅವುಗಳನ್ನ ಬಗೆಹರಿಸತಕ್ಕಂಥ ಪ್ರಯತ್ನವನ್ನ ಚುನಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.